ದಿಢೀರಂತ ಯುದ್ಧ ಸಾರಿಬಿಟ್ಟು ಒಂದು ಯುದ್ಧ ಮಾಡಿದರೆ ಎಷ್ಟು ಪ್ರತಿಯೊಬ್ಬ ನಾಗರಿಕನ ಮೇಲೆ ಎಷ್ಟು ವೇಟ್ ಬೀಳುತ್ತೆ ಗೊತ್ತಾ? ಒಂದು ಬಾಂಬ್ ಹಾರಿಸಿದರೆ, ಒಂದು ಬಾಂಬ್ ತಯಾರು ಮಾಡಲಿಕ್ಕೆ, ಒಂದು ಮಿಸೈಲ್ ತಯಾರು ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿಗಳು. ಇಲ್ಲಿ ಸರಿಯಾಗಿ ರೋಡ್ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಓಕೆ, ನಾವೇನಾದರೂ ಯುದ್ಧಕ್ಕೆ ಹೋದ್ರೆ ನಮ್ಮನ್ನು ಯಾರು ಎದುರಿಸ, ನಾವಿದ್ದೇವೆ ಮಾಡೋಗಿ ಯುದ್ಧ ನೋಡು, ಇದ್ದದ್ದೆಲ್ಲ ಮಾರ್ಕೊಳ್ಬೇಕಾಗತ್ತೆ. ಪ್ರಿಯ ಸಹೋದರ ಸಹೋದರಿ, ಕಡೆ ಕಾಲದಲ್ಲಿ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗ್ಬೋದು. ಈ ಲೋಕ ಒಳ್ಳೆಯದಲ್ಲ, ಈ ಲೋಕದಲ್ಲಿ ಚೆನ್ನಾಗಿರೋದು ಏನೂ ಇಲ್ಲ. ಅದಕ್ಕಾಗಿಯೇ ಯೇಸು ನಮ್ಮೊಳಗಿದ್ದು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಬೆಂಗಳೂರಿಗೆ ಬಂದಾಗ 14 ರೂಪಾಯಿ 50 ಪೈಸಾ ಒಂದು ಲೀಟ್ರ್ ಪೆಟ್ರೋಲಿಗೆ. 14 ರೂಪಾಯಿ 50 ಪೈಸಾ. ಈಗ 100-102 ರೂಪಾಯಿ ಇದೆ. ಓಕೆ, ರೇಟ್ ಏರಿದಾಗೆಲ್ಲ ನಾವು ಡೀಸೆಲ್ ಹಾಕಕ್ಕೆ ಹೋದಾಗೆಲ್ಲ ನನ್ನ ಹೆಂಡ್ತಿ ಹೇಳಿದ್ರು, ರೀ ಹಿಂಗೆ ಡೀಸೆಲ್ ಏರಿದ್ರಿ ಹೆಂಗೆ ಎದೆ ಡಬ ಡಬ ಅನ್ನತ್ತೆ. ನಾನು ಹೇಳಿದೆ, ನನ್ನ ಎದೆ ಡಬ ಡಬ ಅನ್ನಲ್ಲ. ಯಾಕನ್ನಲ್ಲಂದರೆ 14 ರೂಪಾಯಿ 50 ಪೈಸಾ ಇದ್ದಾಗ ಕೊಟ್ಟವ್ರು ಯಾರು? 100 ರೂಪಾಯಿ ಮೇಲೆ ಅದಕ್ಕೆ ಕೊಡೋರು ಯಾರು? ಅವ್ರು 200 ಆದರೆ ಯಾರು ಕೊಡ್ತಾರೆ? 1000 ಆದರೆ ಯಾರು ಕೊಡ್ತಾರೆ? ನಿನಗೆ ಯಾಕಪ್ಪ ಚಿಂತೆ? ಲೋಕದವರು ಚಿಂತೆ ಮಾಡ್ತಾರೆ, ನೀನು ನಾನು ನಮ್ಮ ಮೇಲೆ ಯಾವ ಒತ್ತಡ ಇರಬಾರ್ದು ಅಂತ ಹೇಳಿ ನಮ್ಮ ದೇವರ ಚಿತ್ತ. ಹಲ್ಲೆಲೂಯಾ. ಎಲ್ರು ಹೇಳೋಣ, ಹೇಳ್ರಿ, ಎಲ್ರು ಹೇಳೋಣ, ಗಟ್ಟಿಯಾಗಿ ಹೇಳ್ರಿ. ಎವ್ರಿಬಡಿ ಸೇ ಟ್ರಸ್ಟ್ ಆ್ಯಂಡ್ ಒಬೇ. ನಮ್ಮ ದೇವರು ಒದಗಿಸುವ ದೇವರು. ದೇವ್ರ ವಾಕ್ಯ ಹೇಳ್ತದೆ, ಯೆಹೋವಾ ಈರೆ, ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕನುಸಾರವಾಗಿ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವನು. ಹಲ್ಲೆಲೂಯಾ. ಅದು 14 ರೂಪಾಯಿ 50 ಪೈಸಾ ಇದ್ದಾಗೂ ಅದೇ ವಚನ, 100 ರೂಪಾಯಿ ಆದಾಗೂ ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಹಲ್ಲೆಲೂಯಾ. ನಂಬುವವರು ಭಾಗ್ಯವಂತರು, ನಂಬದೆ ಹೋಗುವವರು ಮೂರ್ಖರು. ನಂಬೋಣ ನಮ್ಮ ದೇವರು. ಆವಾಗ ಕೊಟ್ಟ ದೇವರು ಇವತ್ತು ಕೊಡ್ತಾರೆ. ಇವತ್ತು ಕೊಟ್ಟ ದೇವರು. ಜೋರಾಗಿ ಚಪ್ಪಾಳೆ ತಟ್ಟೋಣ, ಗಟ್ಟಿಯಾಗಿ ಹೇಳೋಣ. ಎಲ್ರಿ ಇಂಗ್ಲೀಷಲ್ಲಿ ಹೇಳೋಣ, ಟ್ರಸ್ಟ್ ಆ್ಯಂಡ್ ಒಬೇ. ಅವರನ್ನು ನಂಬೋಣ, ಅವರು ಹೇಳಿದ್ದನ್ನೇ ಮಾಡೋಣ. ನನ್ನ ಹತ್ರ ಬೇಕಾದಷ್ಟು ಪ್ರಾಪರ್ಟಿ ಇದೆ. ನನ್ನ ಹತ್ರ ಏನಿದೆ? ಸೈಟ್ಗಳ ಮೇಲೆ ಸೈಟ್ ಇದೆ. ಯಾವಾಗ ಸರ್ಕಾರ ಒಬ್ಬನಿಗೆ ಒಂದೇ ಸೈಟ್ ಅಂತಾರೆ ಗೊತ್ತಿಲ್ಲ. ಒಂದು ವೇಳೆ ಹತ್ತಿದ್ದಿದ್ರೆ ಪಾಸ್ಟ್ರೇ ಪ್ರೇಯರ್ ಮಾಡ್ರಿ, ಸರ್ಕಾರ ಬೀಳಿಸ್ಲಿ ದೇವರು. ಎಂಥ ಜನ ನೀವು. ನಮ್ಮ ಇಂದಿರಾ ಗಾಂಧಿ ಹಿಂದೆ ಒಂದು ರೂಲ್ ಮಾಡಿಬಿಟ್ರು, ಉಳುವವನೇ ಒಡೆಯ ಅಂತ. ಎಷ್ಟು ಜನ ಆಸ್ತಿ ಕಳ್ಕೊಂಡ್ರು ಅವಾಗ. ಮಾತು ನಡೀತಾ ಇದೆ. ಒಬ್ಬರು 10, 20, 30 ಸೈಟ್ಗಳು, ಮನೆಗಳನ್ನು ಇಟ್ಕೊಂಡಿದ್ದು ಯಾಕೆ? ಇವತ್ತಿಲ್ಲ ನಾಳೆ ಹೊಸ ಕಾಯ್ದೆ ಬರಬಹುದು. ಎಲ್ಲಿ ಬಂದುಬಿಡುತ್ತೆ ಅನ್ನೋ ಚಿಂತೆ ನಮ್ಮ ನಿದ್ದೆಯನ್ನು ತಕ್ಕೊಂಡು ಹೋಗುತ್ತೆ. ಜಾಬ್ ಸೆಕ್ಯೂರಿಟಿ ಇಲ್ಲ, ಬಿಸ್ನೆಸ್ ಸೆಕ್ಯೂರಿಟಿ ಇಲ್ಲ, ಪ್ರಾಪರ್ಟಿ ಸೆಕ್ಯೂರಿಟಿ ಇಲ್ಲ. ಇವಾಗ ನೀವೇ ಕಷ್ಟಪಟ್ಟು ಕೆಲಸ ಮಾಡಿ 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 ಹಣ ಸಂಪಾದನೆ ಮಾಡಿರಿ, ಯಾರ್ದು ಕಳ್ತನ ಮಾಡಿದ್ದಲ್ಲ. ಸರ್ಕಾರದವ್ರು ಹೇಳ್ತಾರೆ 2 ಲಕ್ಷಕ್ಕಿಂತ ಮನೆಯಲ್ಲಿ ಜಾಸ್ತಿ ಕಾಸಿದ್ರೆ ಹೋಯ್ತು. ಚಿನ್ನನೂ ಅಷ್ಟೇ. ಅವರಿಗೆ ನಿಮ್ಮ ಹಣದ ಮೇಲೆ ಕಣ್ಣು, ಚಿನ್ನದ ಮೇಲೂ ಕಣ್ಣು, ನಿಮ್ಮ ಆಸ್ತಿ ಮೇಲೂ ಕಣ್ಣು. ಅದನ್ನು ಭಾಳ ನಂಬಿದ್ರಲ್ಲ,
ಅದನ್ನ ನಂಬಿ ನಂಬಿ ಅಯ್ಯೋ ನನ್ನ ಚಿನ್ನ ನನ್ನ ಬೆಳ್ಳಿ. ಲೋಟನ ಹೆಂಡತಿ ಅವರೇ ನೀವೆಲ್ಲ. ಲೋಟನ ಹೆಂಡತಿ ನನ್ನ ಬೆಳ್ಳಿ ನನ್ನ ಚಿನ್ನ ನಂದು ಹೋಯ್ತು. ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಪ್ರಿಯರೇ. ಎಲ್ಲರೂ ಗಟ್ಟಿಯಾಗಿ ಹೇಳೋಣ, ಗಟ್ಟಿಯಾಗಿ ಹೇಳ್ರಿ. ನೋಡ್ರಿ, ನಮ್ಮ ದೇವರು ಒಂದೊಂದು ಸತಿ ವಿಚಿತ್ರ. ಹೇಳೋ ಕೆಲಸ ಮಾಡೋ ಕೆಲಸ ಭಾಳ ವಿಚಿತ್ರ ಅನಿಸುತ್ತೆ. 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ, 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯ 8-9. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚಾರೆಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಇದು ಭಾರಿ ತಮಾಷೆ, ಭಾರಿ ತಮಾಷೆ ಅಲ್ಲ. ಒಂದು ವೇಳೆ ಎಲಿಯನ ಸ್ಥಾನದಲ್ಲಿ ನಾನು ಇದ್ದಿದ್ರೆ ನಾನು ದೇವ್ರಿಗೆ ಕೇಳ್ತಾ ಇದ್ದೆ, ಅವಳು ನನ್ನ ಸಾಕೋದ? ತಿನ್ನಕ್ಕೊಂದು ರೊಟ್ಟಿ ಇಲ್ಲ ಅವಳಿಗೆ. ಹಲೋ, ಅವಳಿಗೇನಿಲ್ಲ ಇತ್ತ ಅವಳಿಗೆ? ಅವಳು ಹೇಳ್ತಾಳೆ, ಒಂದೇ ಒಂದು ರೊಟ್ಟಿ ನಾನು ತಿಂದು ನನ್ನ ಮಗ ಏನು ಮಾಡಬೇಕು? ದೇವ್ರೇನು ಹೇಳ್ತಾ ಇದ್ದಾರೆ? ಅವಳು ನಿನ್ನನ್ನು ಸಾಕಕ್ಕೆ ನೀನು ಎಲ್ಲಿಗೆ ಹೋಗ್ಬೇಕು? ಚಾರಪ್ತೆಗೆ ಹೋಗಬೇಕು. ಇದು ತಮಾಷೆ ಅಲ್ವಾ? ನಮ್ಮ ದೇವರು ಭಾರಿ ತಮಾಷೆ ಮಾಡ್ತಾರೆ. ಏನಪ್ಪ, ಒಂದು ಹೋಗು, ಅಲ್ಲೊಂದು ಬಂಗ್ಲೆ ಇದೆ ನಿನಗೆ. ಚಾರಪ್ತಾ ಊರಲ್ಲಿ ಏನಿದೆ? ಬಂಗ್ಲೆ ಇದೆ. 5 bedrooms, ಅಟ್ಯಾಚ್ಡ್ ಬಾತ್ರೂಮ್, ಒಳ್ಳೆ ಕರ್ಲಾನ್ ಬೆಡ್, AC. ನೋಡಿ ಮಗ ಎಲಿಯಾ, ನನ್ನ ಮಗ, ನೀನೇನು ಮಾಡಬೇಡ, ಚಿಂತೆ ಮಾಡಬೇಡ. ನಾನು ಹೋದಾಗ ಇವ್ರ ಮನೆ ನೋಡಿದೆ ಮೂಡಲ್ಗಿಯಲ್ಲಿ. ಎಷ್ಟು ದೊಡ್ಡ ಮನೆ. ನಾನು ದೇವ್ರಿಗೆ ಹೇಳಿದ್ದೆ, ದೇವರೇ ನಮಗೂ ಇಂಥ ಮನೆ ಕೊಡು ಸ್ವಾಮಿ. ಸುತ್ತು ಕಡೆಗೆಲ್ಲ ಹೊಲ, ಕಬ್ಬು ಗಿಬ್ಬು, ಮಜಾ. ದೇವ್ರ ಅಂತ ಮನೆ ಕಳಿಸ್ಲಿಲ್ಲ. ಯಾರನ್ನ? ಎಲಿಯನನ್ನ. ಎಂಥ ವಿಚಿತ್ರ ನೋಡ್ರಿ. ಅಲ್ಲಿ ಹೋಗು, ಆ ವಿಧವೆ ನಿನ್ನನ್ನು ಸಾಕ್ತಾಳೆ. ಎಲಿಯ ಒಂದು ವೇಳೆ ಹೇಳಿರ್ಬೋದು, ಸ್ವಾಮಿ ಮೊದಲು ಅವಳನ್ನ ಸಾಕು, ಆಮೇಲೆ ನನ್ನನ್ನು ನೋಡ್ಕೋ. ನೋ, ಹೇಳ್ರಿ ಸ್ಲೋಗನ್ನು, ಟ್ರಸ್ಟ್ ಆ್ಯಂಡ್ ಒಬೇ. ಕೆಲವರು ಭಾಳ ವಿಚಿತ್ರ. ಚರ್ಚ್ ಬಿಟ್ಟು ಚರ್ಚ್ ತಿರುಗ್ತಾ ಇರ್ತಾರೆ. 4 ದಿವಸ ಈ ಚರ್ಚು, 4 ದಿವಸ ಇನ್ನೊಂದು ಚರ್ಚು. ಒಬ್ಬರು ಫೋನ್ ಮಾಡಿದ್ರು, ನಂಗೆ ಹೇಳಿದರು, ಪಾಸ್ಟ್ರೇ ನಮ್ಮವರೊಬ್ಬರು ನಿಮ್ಮ ಊರಿಗೆ ಬರ್ತಾ ಇದ್ದಾರೆ, ಒಂದು ಒಳ್ಳೆ ಚರ್ಚ್ ಇದ್ರೆ ಹೇಳ್ರಿ. ಅಂದರೆ ಅವ್ರು ಮೊದಲೇ ತಿಳ್ಕೊಂಡಿದ್ದಾರೆ ನನ್ನ ಚರ್ಚ್ ಒಳ್ಳೇದಿಲ್ಲ ಅಂತ. ಅದು ನನ್ನ ಹತ್ರ ಕೇಳಿದ್ರು. ನಾನೇ ಹೇಳಿದೆ, ಇಂಥ ದೊಡ್ಡ ದೊಡ್ಡ ಚರ್ಚ್ ಅದಾವೆ. ಯಾಕೆ ಅಂದ್, ಇಲ್ಲ ಸರ್ ಅವ್ರಿಗೆ ದೊಡ್ಡ ಚರ್ಚ್ ಬೇಕು. ಎಂಥ ಚರ್ಚ್ ಬೇಕು? ದೊಡ್ಡ ಚರ್ಚ್ ಬೇಕು. ಆಮೇಲೆ ಅದು ಪಾಶ್ ಆಗಿರ್ಬೇಕು. ಹೆಂಗಿರ್ಬೇಕು? ಪಾಶ್ ಆಗಿರ್ಬೇಕು. AC ಇರಬೇಕು, ಲಾಡ್ ಆಫ್ ಪೀಪಲ್ ಇರಬೇಕು, ಎಲ್ಲ ವೆಲ್ ಡ್ರೆಸ್ ಹಾಕ್ತವ್ರು, ಎಲ್ಲ ಈ ಥರ ಸೂಟ್ ಗೀಟ್ ಹಾಕ್ತವ್ರು, ರೇಷ್ಮೆ ಸೀರೆ ಹಾಕ್ತವ್ರೆಲ್ಲ ಅಲ್ಲಿ ಇರಬೇಕು. ಒಳ್ಳೆ ಮ್ಯೂಸಿಕ್ ಇರಬೇಕು. ಏನಿರಬೇಕು? ಒಳ್ಳೆ ಮ್ಯೂಸಿಕ್ ಮತ್ತು ತುಂಬ ಆ್ಯಕ್ಟಿವಿಟೀಸ್ ಇರಬೇಕು. ಅಂಥ ಚರ್ಚಿಗೆ ಇದೆ, ಬೇಕಾದಷ್ಟು ಇದಾವೆ ಚರ್ಚ್. ಪ್ರಿಯರೇ, ಈ ಚರ್ಚ್ ಬಿಟ್ಟು ಚರ್ಚಿಗೆ ಹೋಗ್ತಾರಲ್ಲ, ಬೇರೆ ಚರ್ಚಿಗೆ ಹೋದರೆ ಏನಿದೆ? ಚರ್ಚ್ಗಳು ಚೆನ್ನಾಗಿವೆ, ಚರ್ಚ್ಗಳಲ್ಲಿ ಒಳ್ಳೆ ಬೋಧನೆ ಇದೆ, ಚರ್ಚ್ಗಳಲ್ಲಿ ಒಳ್ಳೆ ಆ್ಯಕ್ಟಿವಿಟೀಸ್ ಇದೆ, ಚರ್ಚಲ್ಲಿ ಬೇಕಾದಷ್ಟು ಆಹಾರ ಇದೆ. ಆದರೆ ನಿಮಗೆ ಸಿಕ್ಕಲ್ಲ, ನಿಮಗೆ ಸಿಕ್ಕಲ್ಲ. ಯಾಕಂದರೆ ದೇವ್ರು ಹೇಳ್ತಾರೆ, ಟ್ರಸ್ಟ್ ಆ್ಯಂಡ್ ಒಬೇ. ವಿಧವೆ ಹತ್ರ ಏನೂ ಇರಲಿಲ್ಲ, ಆದರೆ ದೇವ್ರು ಹೇಳ್ತಾರೆ, ಅಲ್ಲಿ ಹೋಗು, ಅಲ್ಲಿಯೇ ನಿನಗೇನು ಸಿಗುತ್ತೆ? ಊಟ ಸಿಗುತ್ತೆ. ಒಂದು ವೇಳೆ ಚರ್ಚ್ ಸಣ್ಣದಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಪಾಸ್ಟ್ರು ಸಾದಾ ಬಟ್ಟೆ ಹಾಕಿರ್ಬೋದು, AC ಇರಲಿಕ್ಕಿಲ್ಲ. ದೇವ್ರು ನಿನಗೆ ಅಲ್ಲಿ ಹೋಗು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಯಾರ ಮಾತು ಕೇಳಬೇಡ, ನೀನು ಅಲ್ಲಿ ಹೋಗಿ ಇರು, ನಿನಗೆ ರೊಟ್ಟಿಯ ಕೊರತೆ ಆಗಲ್ಲ. ನಿನಗೆ ರೊಟ್ಟಿಯ ಕೊರತೆ ಆಗಲ್ಲ. ದೇವರು ಹೇಳಿದ್ದನ್ನು ನೀನು ಮಾಡಿದ್ದರಿಂದ ವಿಧವೆ ಹತ್ರ ರೊಟ್ಟಿ ಇಲ್ಲದಿದ್ದರು ವಿಧವೆಗೂ ರೊಟ್ಟಿ ಕೊಟ್ಟರು, ಇವನಿಗೂ ರೊಟ್ಟಿ ಕೊಟ್ಟರು. ಜೋರಾಗಿ ಚಪ್ಪಾಳೆ ತಟ್ಟೋಣ, ಎಲ್ಲರೂ ಹೇಳೋಣ,
ಟ್ರಸ್ಟ್ ಆ್ಯಂಡ್ ಒಬೇ. ಪ್ರಿಯರೇ, ದೇವ್ರ ವಾಕ್ಯವನ್ನು ತಾತ್ಸಾರ ಮಾಡಬೇಡ್ರಿ. ಸ್ವಾಮಿ ಇಲ್ಲಿದ್ದಾರೆ. ನಮ್ಮ ಮನೆಯದು ಕಳ್ಳ ರೀತಿಯಿಂದ ನಾವು ಎಲ್ಲ ಕಡೆ ನೋಟ್ಸ್ ಎಲ್ಲ ಇಟ್ಟಿರ್ತೀವಿ. ಇಟ್ಟಿದ್ರು ಭಾಳ ಜನ. ಒಂದು ದಿವಸ ಒಬ್ಬರು ಬೆಳಗ್ಗೆ ಎದ್ದು ಹಿಂದೆ ನೋಡ್ತಾರೆ, ನೋಟಿನ ಬ್ಯಾಗ್ಗಳು ತುಂಬ ಚೀಲಗಳು ಎಲ್ಲ 2,000 ರೂಪಾಯಿ ನೋಟು. ಡಿಮಾನಿಟೈಸೇಷನ್ ಆದಾಗ ಏನಾಯಿತು, ಎಲ್ಲ ಹೋಗ್ಬಿಡ್ತು. ಎಷ್ಟೊಂದು ನೋಟ್ಗಳು, ಬ್ಯಾಗ್ ಫುಲ್ ಆಫ್ 2,000 ನೋಟ್ಸ್ ತೊಗೊಂಡೋಗಿ ಅಂಗಡಿಗೆ ಹೋದರೆ ಅವನು ನಿನಗೆ ಒಂದು ಚಾಕ್ಲೇಟು ಕೊಡಲ್ಲ. ನೋಟಿಗೆ ಬೆಲೆ ಹೋಯ್ತು. ನಿನ್ನೆ ಇತ್ತು, ಎಲ್ಲರೂ ಹೇಳೋಣ, ನಿನ್ನೆ ಇತ್ತು, ಇವತ್ತಿಲ್ಲ. ದಿಸ್ ವರ್ಲ್ಡ್ ಕೆನಾಟ್ ಆಫರ್ ಯು ಸೆಕ್ಯೂರಿಟಿ. ಈ ಲೋಕವು ನಿನಗೆ ಭದ್ರತೆಯನ್ನು, ಸುರಕ್ಷತೆಯನ್ನು ಕೊಡಲ್ಲ. ಅವ್ರು ಮಾತ್ರ ಕೊಡ್ತಾರೆ. ಕ್ಯಾಶ್ಲೆಸ್ ಸೊಸೈಟಿ ಈಸ್ ಕಮಿಂಗ್. ಅದಕ್ಕೆ ನೀವೇ ಸಾಕ್ಷಿ. ಇವಾಗ ಯಾರು ಕ್ಯಾಶ್ ಎತ್ಕೊಂಡು ಹೋಗಲ್ಲ. ಎಲ್ಲ ಹೋಗಿದ್ದೆ ಸ್ಕ್ಯಾನ್ ಮಾಡ್ತೀರಿ, ಓಕೆ, ಇಲ್ಲಂದ್ರೆ ಕಾರ್ಡ್ ಯೂಸ್ ಮಾಡ್ತೀರಿ. ದ ಡೇ ವಿಲ್ ಕಮ್, ದೇರ್ ವಿಲ್ ಬಿ ಅಬ್ಸಲ್ಯೂಟ್ಲಿ ನೋ ಕ್ಯಾಶ್. ಪ್ರಿಯರೇ, ಇದೆಲ್ಲ ಕ್ರಿಸ್ತ ವಿರೋಧಿ ಬರುವುದಕ್ಕೆ ವೇದಿಕೆ ಸಜ್ಜಾಗಿದೆ. ಹೇಳ್ರಿ, ಕ್ರಿಸ್ತ ವಿರೋಧಿಯ ಬರೋಣಕ್ಕೆ ವೇದಿಕೆ ಸಜ್ಜಾಗಿದೆ. ನಿನ್ನೆ ಇದ್ದದ್ದು ಇವತ್ತಿದ್ದದ್ದು ನಾಳೆ ಇಲ್ಲ. ಆದರೆ ದೇವರನ್ನು ನಂಬಿದ್ದೀರಾ, ಕ್ಯಾಶ್ ಹೋದರೂ ಬದುಕ್ತೀರಾ, ಕ್ಯಾಶ್ ಇದ್ದರೂ ಬದುಕ್ತೀರಾ. ಹೇಳೋಣ ಹಲ್ಲೆಲೂಯಾ. ಕ್ಯಾಶ್ ಇದ್ದರೂ ಬದುಕ್ತೇವೆ, ಕ್ಯಾಶ್ ಹೋದರೂ ಬದುಕ್ತೇವೆ. ಯಾಕಂದರೆ ನಾವು ಜೀವಿಸಬೇಕು. ದೇವ್ರ ವಾಕ್ಯ ಹೇಳ್ತದೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೆ ಹಾಳು ಮಾಡೋದಕ್ಕೆ ಬರ್ತೇನೆ, ನಾನಾದರೂ ನಿಮಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿ ಆಗಿರ್ಬೇಕಂತ ಬಂದೆ. ಕ್ಯಾಶ್ ಇರಲಿ, ಕ್ಯಾಶ್ ಇಲ್ಲದೆ ಇರಲಿ, ವಿ ವಿಲ್ ಲಿವ್. ಹಲ್ಲೆಲೂಯಾ. ನಾನು ಬದುಕ್ತೇನೆ ಹೇಳ್ರಿ. ಹಲ್ಲೆಲೂಯಾ. ಇದು ನಮ್ಮ ದೇವರು ಮಾಡಿರೋ ವಾಗ್ದಾನ. ನಮ್ಮ ದೇವರು ಕೊಡ್ಬೇಕಂತ ಮಾಡಿದ್ಯಪ್ಪ, ಡಿಮಾನಿಟೈಸೇಷನ್ ಆಗಿದ್ದರಿಂದ ನಾನು ಕೊಡೋಕ್ಕಾಗಲ್ಲ ಅಂತ ನಮ್ಮ ದೇವ್ರು ಹೇಳ್ತಾರ? ಇಲ್ಲ, ನಮ್ಮ ದೇವರು ಕೊಡ್ತಾರೆ. ಆಮೆನ್. ಹಲ್ಲೆಲೂಯಾ. ಗಂಡು ಮಗು, ಏನು ಹುಟ್ಟಿದೆ? ಗಂಡು ಮಗು. ಯಾಕವಾ ಅಷ್ಟು ಖುಷಿ? ನಾವು ವಯಸ್ಸಾದಾಗ ನಮ್ಮನ್ನು ನೋಡ್ಕೊಳ್ತಾನೆ. ನನ್ನ ಮಗ ಡಾಕ್ಟ್ರ್ ಆಗ್ತಾನೆ, ನನ್ನ ಮಗ. ಅಯ್ಯೋ ಕತೆ ನೋಡಿ. ಈ ಗಂಡು ಮಕ್ಕಳು ಗಂಡು ಬೆಕ್ಕಿದ್ದಂಗೆ ಒಂದು ಕಡೆ ಇರೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾವೆ. ಏನೇನು ಕನಸು ಕಂಡು ಬೆಳೆಸಿದ್ರಿ ನಿಮ್ಮ ಮಗನ್ನ, ಏನೇನು ಕನಸು ಕಂಡು ಬೆಳೆಸಿದ್ರಿ ನಿಮ್ಮ ಮಗಳನ್ನ, ಎಲ್ಲ ಹೋಯ್ತು. ಯಾಕಂದರೆ ಆ ಮಕ್ಕಳು ಹೇಳ್ತಾರೆ, ನಮ್ಮ ಯೋಚನೆ ಬೇರೆ, ನಮ್ಮ ಸ್ಟೈಲೇ ಬೇರೆ, ನಮ್ಮ ಲೈಫ್ ಸ್ಟೈಲ್ ಬೇರೆ. ನೀವೆಲ್ಲ ಹಳಬ್ರು. ಈ ಹಳದಿ ಅಂಗಿ ಹಾಕೊಂಡು ಕೂತಿದ್ದಾರಲ್ಲ ಇವರು, 14ನೇ ಶತಮಾನದವ್ರು ಇವರು. ನಿಮಗೆ ಬುದ್ಧಿ ಇಲ್ಲ, ನಮಗಷ್ಟೇ ಬುದ್ಧಿ ಇದೆ. ಮಗ ಡಾಕ್ಟ್ರ್ ಆಗ್ಬೇಕಂತ ಭಾಳ ಓದಿಸಿದ್ರಿ, ಅವ ನಾಯಿ ಆಗ್ಬಿಟ್ಟ ರೀ. ನಿಜವಾಗಿ ಯಾಕಂತ ಹೇಳಿದ್ರೆ, ಇವಾಗ ಈ ಹುಡುಗರಿಗೆ ಪ್ರಾಣಿಗಳಾಗಬೇಕಂತ. ಒಬ್ಬ ಕಂಪ್ಲೀಟ್ ನಾಯಿ ಆಗಿದ್ದಾನೆ, ಆಪ್ರೇಷನ್ ಮಾಡಿಸ್ಕೊಂಡು ನಾಯಿ ಹಂಗೆ ನಡೀತಾನೆ. ನಾನು ನೋಡಿದ್ದು ಪಿಕ್ಚರಲ್ಲಿ. ಇವತ್ತು ಯವನಸ್ಥರಿಗೆ ಏನೇನೋ ಆಗ್ಬೇಕಂತೆ, ಯವನಸ್ಥರಿಗೆ ಏನೇನೋ ಆಗ್ಬೇಕಂತೆ. ನಿಮ್ಮ ಮನಸ್ಸಲ್ಲಿ ಇರುವಂಗೆ ಅವ್ರು ಆಗಬಾರ್ದು. ನಿಮ್ಮ ಯೋಚನೆಗಳ ಪ್ರಕಾರ ಅವರು ಆಗೋದಿಲ್ಲ. ಏನೇನು ಕನಸು ಕಂಡು ಬೆಳೆಸಿದ್ರಲ್ಲ ನಿಮ್ಮ ಮಗನ, ಅಯ್ಯೋ ಇನ್ನೂ 3 ವರ್ಷ ಆಗಿಲ್ಲ, ಕತ್ತೆ ಹೊರಿಸಿ ಅವನಿಗೆ ಟ್ಯೂಷನ್ ಕಳಿಸಿದ್ರಿ ರೀ. ದೇವರಿಗೆ ಬೆಲೆ ಕೊಡಲಿಲ್ಲ. ಮಕ್ಕಳು ಉದ್ಯೋಗ, ಮಕ್ಕಳ ಎಜುಕೇಷನ್ಗೆ ಬೆಲೆ ಕೊಟ್ರಿ. ನಾಯಿನೂ ಆಗ್ಬೋದು, ಎಚ್ಚರಿಕೆ ರೀ. ನಾನು ಸುಳ್ಳು ಹೇಳ್ತಾ ಇಲ್ಲ ರೀ, ನಾನು ನೋಡಿದ್ದು ಹೇಳ್ತಾ ಇದ್ದೀನಿ.
ಹುಡುಗ ಇದ್ದಂತೆ ಅವನಿಗೆ, ಡಾಕ್ಟರ್ ಆಗಂದ್ರೆ ನಾನು ಹುಡುಗಿ ಆಗ್ತೀನಿ ಅಂತಾನೆ. LGBT ಅಂತ ಸ್ಟಾರ್ಟ್ ಮಾಡವ್ರೆ. ನಮ್ಮ ಮಗ ಒಳ್ಳೆ ಪ್ರೇಯರ್ ಮಾಡಿ ದೇವ್ರ ಸೇವೆ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನು ಡ್ರಗ್ಸ್ ತಗೊಂಡು ಗಟಾರಲ್ಲಿ ಬೀಳ್ತಾನೆ. ಇವತ್ತು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಯಾಕಂದ್ರೆ ಬಿಕಾಸ್ ಯು ಟ್ರಸ್ಟೆಡ್ ಯುವರ್ ಚಿಲ್ಡ್ರನ್ ಅಂಡ್ ನಾಟ್ ದಿ ಆಲ್ಮೈಟಿ ಗಾಡ್. ನಮ್ಮ ಮಕ್ಕಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿ ಕೊಟ್ಟರೆ ದೇವ್ರು ಏನು ಮಾಡ್ತಾರೆ, ತೊಗೊಂಡು ಬೀಸಾಡೋದಿಲ್ಲ. ನಮ್ಮ ಮಕ್ಕಳನ್ನ ದೇವರು ತಗೊಂಡು ಹೋಗಿ ಗಂಡಿದ್ದದನ್ನು ಹೆಣ್ಣು ಮಾಡಲ್ಲ, ಹೆಣ್ಣಿದ್ದನ್ನು ಗಂಡು ಮಾಡಲ್ಲ, ಡಾಕ್ಟರ್ ಆಗೋವನನ್ನು ನಾಯಿಯನ್ನಾಗಿ ಮಾಡಲ್ಲ, ತನ್ನ ಕೈಯಲ್ಲಿ ತಕ್ಕೊಂಡು ತಾನು ಉಪಯೋಗಿಸುವ ಸಾಧನವನ್ನಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇವರು ಸತ್ಯ ರೀ, ಇವರು ಸತ್ಯ. ಜಗತ್ತಲ್ಲಿ ಸತ್ಯ ಅನ್ನೋದು ಎಲ್ಲೋ ಒಂದು ಕಡೆ ಇದೆ ಅಂದರೆ ಇದು ಒಂದೇ, ಬೇರೆ ಎಲ್ಲಿ ಇಲ್ಲ, ಎಲ್ಲಿ ಇಲ್ಲ. ನೀವು ನೋಡ್ರಿ, ಬೇಕಾದಷ್ಟು ಟ್ರೈ ಮಾಡಿರಿ, ಸುತ್ತಾಡಿ ಬನ್ನಿರಿ ಜಗತ್ತೆಲ್ಲ. ಮಕ್ಕಳು ಏನಾಗಿದ್ರಿ, ಅನೇಕರು ಬಂದು ಹೇಳ್ತಾರೆ, ನಮ್ಮ ಮಕ್ಕಳ ವಿಷಯದಲ್ಲಿ ಏನು ಯೋಚನೆ ಮಾಡಿದ್ವಿ ಸರ್, ಏನಾಗ್ಬಿಟ್ರು, ದಾರಿ ತಪ್ಪಿದ್ರು. ನೋಡ್ರಿ, ಈ ಲೋಕ ಅವರಿಗೆ ಹೊಸದನ್ನು ಕೊಡ್ತದೆ. ಏನು ಹೊಸದು ಕೊಡುತ್ತೆ? ಡ್ರಗ್ಸ್ಗಳು ಬರ್ತವೆ, ಹೊಸ ಡ್ರಿಂಕ್ಸ್ಗಳು ಬರ್ತವೆ, ಏನೇನೋ ಲೈಫ್ ಸ್ಟೈಲ್ಗಳು ಬರ್ತವೆ, ಹೊಸ ಕೆಟ್ಟ ಸಂಗತಿಗಳು ಈ ಲೋಕದಲ್ಲಿ ಬಂದವು. ನಿಮ್ಮ ಮಕ್ಕಳ ವಿಷಯದಲ್ಲಿ ಅದನ್ನು ನೀವು ಎಂದೂ ಅಪೇಕ್ಷೆ ಮಾಡಿರಲಿಲ್ಲ. ಬಟ್ ಯುವರ್ ಚಿಲ್ಡ್ರನ್ ಗಾನ್ ಅಸ್ಟ್ರೇ ಬಿಕಾಸ್ ಯು ಡಿಡ್ ನಾಟ್ ಟ್ರಸ್ಟ್ ಆ್ಯಂಡ್ ಒಬೇ. ಪ್ರಿಯರೇ, ನಂಬೋಣ. ಈ ಲೋಕ ಎಷ್ಟೇ ಕೆಟ್ಟದ್ದು ಹೋಗಲಿ, ಈ ಲೋಕದಲ್ಲಿ ಬದಲಾವಣೆ ಎಷ್ಟೇ ಆಗಲಿ, ನಾನು ನನ್ನ ಸ್ವಾಮಿ, ನಾನು ಬದುಕಿದರೂ ಸರಿಯೇ ಸತ್ತರೂ ಸರಿಯೇ, ನಾನು ಕ್ರಿಸ್ತನಿಗಾಗಿ. ಹಲ್ಲೆಲೂಯಾ. ನನ್ನ ಮಕ್ಕಳು ಕ್ರಿಸ್ತನಿಗಾಗಿ. ಮಕ್ಕಳಿಗಾಗಿ ಪ್ರೇಯರ್ ಮಾಡಿರಿ, ನಿಮಗೆ ಆಶಾಭಂಗ ಆಗಲ್ಲ. ಕೆಲವು ಕಾಲ ಆದರೂ ಕೂಡ ದೇವರು ಎಲ್ಲವನ್ನ ವಾಪಸ್ ತಗೊಂಡು ಬರ್ತಾರೆ, ಎಲ್ಲ ವಾಪಸ್ಸಾಗಿ ಕಟ್ತಾರೆ. ನಿಮ್ಮ ಮಕ್ಕಳು ಹೊಳೆಯುವ ನಕ್ಷತ್ರಗಳಾಗಬೇಕಾ? ನಿಮ್ಮ ಮಕ್ಕಳು ನಾಯಿಗಳಾಗಬಾರ್ದಾ? ನಿಮ್ಮ ಮಕ್ಕಳು ಗಂಡು ಹೆಣ್ಣು ಗಂಡು ಆಗಬಾರ್ದಾ? ನಿಮ್ಮ ಮಕ್ಕಳು ಗಟಾರಲ್ಲಿ ಬೀಳಬಾರ್ದಾ? ಅದಕ್ಕೆ ಒಂದೇ ಒಂದು ದಾರಿ, ನಿಮ್ಮ ಮಕ್ಕಳನ್ನು ಅವ್ರ ಕೈಗೆ ಒಪ್ಪಿಸಿಕೊಡಿ. ಅವರು ಒಂದು ವೇಳೆ ಸೇವೆಗೆ ಅವ್ರನ್ನ ಕೇಳಿದರೆ ಸೇವೆಗೆ ಕಳಿಸಿ, ಅವ್ರನ್ನ ಕೆಲಸಕ್ಕೆ ಕಳಿಸಿದರೆ ಕೆಲಸಕ್ಕೆ ಕಳಿಸಿ, ಅವರಿಗೆ ವಾಕ್ಯದಲ್ಲಿ ಬೆಳೆಸಿ, ಅವರಿಗೋಸ್ಕರ ಮೊಣಕಾಲುಗಳ ಮೇಲೆ ಬಿದ್ದು ಉಪವಾಸ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಕ್ಕಳು ದಾರಿ ತಪ್ಪಲ್ಲ, ದಾರಿ ತಪ್ಪಿದವರನ್ನು ದಾರಿಗೆ ತಗೊಂಡು ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಎಲ್ಲರೂ ಗಟ್ಟಿಯಾಗಿ ಹೇಳೋಣ, ಟ್ರಸ್ಟ್ ಆ್ಯಂಡ್ ಒಬೇ. ನೋ ಫ್ಯಾಮಿಲಿ ಸೆಕ್ಯೂರಿಟಿ ಇನ್ ದಿಸ್ ವರ್ಲ್ಡ್, ನೋ ಚಿಲ್ಡ್ರನ್ ಸೆಕ್ಯೂರಿಟಿ ಇನ್ ದಿಸ್ ವರ್ಲ್ಡ್, ನೋ ಜಾಬ್ ಸೆಕ್ಯೂರಿಟಿ ಇನ್ ದಿಸ್ ವರ್ಲ್ಡ್, no finance security in this world, no business security in this world, but security is in the Lord. Hallelujah. ನಾನು ನನ್ನ ಮಮ್ಮನ ಜೊತೆಗೆ ನಾನು ಹಾಸ್ಟೆಲಲ್ಲಿ ಓದಿ ಬಂದು ಮೇಬಿ 6th or 7th ಇರಬೇಕಾದ್ರೆ ಅಮ್ಮ ಒಬ್ಬರ ಹತ್ರ ನಡಿ ಒಬ್ಬರನ್ನ ನೋಡಬೇಕು ಅಂತ ಕರ್ಕೊಂಡೋದಾಗ ಆ ಅಮ್ಮಗೆ ಇಲ್ಲೆಲ್ಲ ಗಡ್ಡೆಗಳು. ಫಸ್ಟ್ ಟೈಮ್ ನಮ್ಮಮ್ಮ ಹೇಳಿದ್ರು ಇದಕ್ಕೆ ಕ್ಯಾನ್ಸರ್ ಅಂತಾರೆ. ನಾನು ಚಿಕ್ಕವನಿರುವಾಗ ನಾನು ಕೇಳಿರಲೇ ಇಲ್ಲ. ಕ್ಯಾನ್ಸರ್, ಚಿಕನ್ ಗುನ್ಯ ಅಂತ, ಎಂಥ ಭಾಷೆ ನೋಡ್ರಿ ಅದು, ನಾನು ಚಿಕ್ಕವನಿರುವಾಗ ಕೇಳಿಲ್ಲ. ಡೆಂಗ್ಯೂ ಅಂತ, ಇವೇನು ಶಬ್ದಗಳಿವೆಲ್ಲ ಹೇಳೋ ಹೊಸ ರೋಗಗಳು. ಇವತ್ತು ಊಟ ಮಾಡ್ತಿದ್ದೀವಲ್ಲ ನಾವು, ಊಟ ಅದೆಲ್ಲ ಪೆಸ್ಟಿಸೈಡ್ ಎಲ್ಲ ಹಾಕಿ, ಈ ಊಟದಿಂದ ಎಂತಿಂಥ ರೋಗಗಳು ಬರ್ತಾ ಇದೆ ಅಂತ ಅವರೇ ಹೇಳ್ತಾರೆ. ನಾವು ಅಮೇರಿಕದಲ್ಲಿ ಒಂದು, ವಿಚ್ ಸ್ಟೇಷನ್ ವಾಸ್ ದ್ಯಾಟ್, ಐ ಫರ್ಗಾಟ್ ದಟ್ ಸ್ಟೇಷನ್, ನ್ಯೂ ಜೆರ್ಸಿಯಲ್ಲಿ ಒಂದು ಸ್ಟೇಷನ್ ಇದೆ. ಅಲ್ಲಿ ಒಂದು ಸ್ಟೇಷನಲ್ಲಿ ನಾನು ಇವಳು ಕೂತಿದ್ದೀವಿ. ಒಬ್ಬ ಮನುಷ್ಯರು ನೋಡಿದ ಭಯ ಆಯ್ತು ನನಗೆ. ನಾನು ಅಂದ್ಕೊಂಡು ಇವರು ಹಳೆಯ ಕಾಲದಲ್ಲಿ ಇದ್ರು ನೋಡ್ರಿ, ಗೊಲಿಯಾತನ ಕಾಲದಲ್ಲಿ ಗೊಲಿಯಾತನೂ ಇತ್ತು. ಅವ್ರು ನನ್ನ ಸೈಜದು 5-6 ಪಟ್ಟು ಸೈಜ್, ದೊಡ್ಡ ಕೈಗಳು, ದೊಡ್ಡ ಕಂಬದಂಥ ಕಾಲುಗಳು. ನಾನು ಕೇಳಿದ್ದು ಇವ್ರು ಹೆಂಗೆ ಇದಂತಂದರೆ, ಅವರು ಜಂಕ್ ಫುಡ್ ತಿನ್ನೋದನ್ನು ನಿಲ್ಸೋಕ್ಕೆ ಆಗಲ್ಲ. ಅದು ತಿಂದು ಹೆಂಗಾಗವ್ರೆ ಹಂಗಾಗ ನಡೆಯೋಕ್ಕೂ ಬರಲ್ಲ.
ಜಂಕ್ ಫುಡ್. ಪ್ರಿಯ ಸಹೋದರ ಸಹೋದರಿ, ಆಹಾರದ ಸೆಕ್ಯೂರಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ, ಆರೋಗ್ಯದ ಸೆಕ್ಯೂರಿಟಿ ಇಲ್ಲ. ನಾವಲ್ಲಿ ಲಂಡನ್ನಲ್ಲಿ ಇರಬೇಕಾದ್ರೆ ಒಬ್ಬ ಸಹೋದರಿ ಹೇಳಿದರು, ಮೊದಲು ಇಲ್ಲಿಂದ ಲಂಡನ್ಗೆ ಅಮೇರಿಕಕ್ಕೆ ಜನ ಓಡೋಡಿ ಹೋಗೋರು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ. ಈಗ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾರೆ. ಶಿ ಕೇಮ್ ಹಿಯರ್, ಗಾಟ್ ಆಪ್ರೇಟೆಡ್ ಆ್ಯಂಡ್ ವೆಂಟ್ ಬ್ಯಾಕ್. ಆಪ್ರೇಷನ್ ಆಗಿ ಇಲ್ಲಿ ಮಾಡಿಸ್ಕೊಂಡು ಹೋದ್ರು. ಅಲ್ಲಿ ಹೆರಿಗೆಗೆ ಹೋದರೆ, ಚೆಕಪ್ಪಿಗೆ ಹೋದರೆ, ಇಲ್ಲಿ ಹೋದ ತಕ್ಷಣ ಹಿಂಗೆ ಚೆಕಪ್ ಮಾಡ್ತಾರೆ. ಅಲ್ಲಿ 3-4 ತಿಂಗಳಾದ ಮೇಲೆ ಚೆಕಪ್ ಆಗುತ್ತೆ. ಕಷ್ಟ ಇದೆ ಪ್ರಿಯರೇ. ಇವತ್ತು ಆರೋಗ್ಯದ ಸೆಕ್ಯೂರಿಟಿ ಇಲ್ಲ. ಆದರೆ ನಮ್ಮ ದೇವರು ಹೇಳ್ತಾರೆ ಅಂದರೆ, ನಾನೇ ಆರೋಗ್ಯದಾಯಕನು, ನಾನೇ ಆರೋಗ್ಯದಾಯಕನಂತ ಹೇಳಿದಾರಲ್ಲ. ನಿನ್ನೆನೂ ಆರೋಗ್ಯದಾಯಕರು, ಇವತ್ತು ಆರೋಗ್ಯದಾಯಕರು, ನಾಳೆನೂ ಆರೋಗ್ಯದಾಯಕರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ನಾವು ಊಟ ತಿಂತೇವೆ ಪ್ರಿಯರೇ. ಹಂಬಲ್ನೆಸ್ ಬೇಕ್ರಿ, ಅಹಂಕಾರ ಬೇಡ. ಏನು ಬೇಕು? ಹಂಬಲ್ನೆಸ್ ಬೇಕು, ಅಹಂಕಾರ ಬೇಡ. ಅಹಂಕಾರ ನಮ್ಮನ್ನು ಹಾಳು ಮಾಡುತ್ತೆ, ಹಾಳಾಗಿ ಹೋಗ್ತೇವೆ. ನನಗಿನ್ನು ಸ್ವಲ್ಪ ದಿವಸಕ್ಕೆ 70 ವರ್ಷ ಆಗುತ್ತೆ. ಅಂದ್ಯಾವ ಆಮೇನ್ ಅಂತ. ಓಕೆ, 35 ವರ್ಷದವನಿದ್ದಾಗ ಎಷ್ಟು ಕೆಲಸ ಮಾಡ್ತಿದ್ದೋ ಕೇಳ್ರಿ ಅವಳಿಗೆ. ಅಷ್ಟೇ ಕೆಲಸ, ಅದಕ್ಕಿಂತ ಜಾಸ್ತಿನೂ ಮಾಡ್ತೀನಿ ಕೆಲಸ. ದೇವ್ರ ಕೃಪೆಯಿಂದ ಚಸ್ಮಾ ಇಲ್ಲದೆ ಓದ್ತೀನಿ. ಆಮೆನ್. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಇನ್ನೂ ಗಾಡಿ ಓಡಿಸ್ತೀನಿ, ಮನೆ ಕೆಲಸ ಎಲ್ಲ ಮಾಡ್ತೀನಿ. ಪ್ರಿಯರೇ, ಮನೆ ಕೆಲಸ ಮಾಡೋದು ಒಂದು ಶಾಪ ಅಲ್ಲ, ಅದೊಂದು ಖುಷಿ. ಅನ್ಯ ಭಾಷೆ ಮಾತಾಡ್ಕೊಂಡು ಮನೆ ಕೆಲಸ ಮಾಡೋದು ಇಟ್ಸ್ ಅ ಫನ್, ಇಟ್ಸ್ ಅ ಜಾಯ್. ಕರ್ತನಿಗಾಗಿ ಏನೇ ಮಾಡಿದರೂ ಕರ್ತನು ಹೊಸ ಶಕ್ತಿ ಕೊಡ್ತಾರೆ. ಹಲ್ಲೆಲೂಯಾ. ಅವ್ರು ನಂಬಿ ಆರಾಧನೆ ಮಾಡಿ ಹಾಡಿಕೊಂಡು ಕೆಲಸ ಮಾಡೋದೇ ಒಂದು ಭಾಗ್ಯ. ಈ ಲೋಕ ನಿಮಗೆ ಯಾವ ಸೆಕ್ಯೂರಿಟಿ ಕೊಡದಿದ್ದರೂ, ಇದೇ ಲೋಕದಲ್ಲಿ, ಇನ್ಸೆಕ್ಯೂರ್ಡ್ ಲೋಕದಲ್ಲಿ ದೇವರು ನಿಮಗೆ ಫುಲ್ ಸೆಕ್ಯೂರಿಟಿ ಕೊಡ್ತಾರೆ. ಅವರಿಗೆ Z+ ಸೆಕ್ಯೂರಿಟಿ. ಎಂಥ ಸೆಕ್ಯೂರಿಟಿ? ಅದು ಇಟ್ಕೊಂಡು ಪಹಲ್ಗಾಮ್ ಕಾಶ್ಮೀರದಲ್ಲಿ ಏನಾಯಿತು? ಸೆಕ್ಯೂರಿಟಿ. ಇಂದಿರಾ ಗಾಂಧಿನ ಕಾಯೋ ಗಾರ್ಡ್ಗಳೇ ಅವಳನ್ನು ಸಾಯಿಸಿಬಿಟ್ರು. ವರ್ಲ್ಡ್ ಕೆನಾಟ್ ಆಫರ್ ಯು ಎನಿ ಸೆಕ್ಯೂರಿಟಿ. ಆದರೆ ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ನಿನ್ನನ್ನು ಕೈಗಳಲ್ಲಿ, ಏನು ಮಾತ್ರಿ ಇದು, ಕಾಲು ಕಲ್ಲಿಗೆ ತಗಲದಂಗೆ ಎತ್ಕೊಳ್ತಾರೆ. ಈ Z+ ಸೆಕ್ಯೂರಿಟಿ. ಹಲ್ಲೆಲೂಯಾ. ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ. ದೇವ್ರು ಏನು ಚೆನ್ನಾಗಿ ಹೇಳ್ತಾರೆ, ನಂಗೆ ಭಾಳ ಖುಷಿ. ಅದು ಯೋಬನಿಗೆ ಏನೇನಿತ್ತು ಅದ್ರ ಸುತ್ತಲೂ ಬೇಲಿ ಹಾಕಿದ್ದಾರೆ. ಇವತ್ತು ನಾವು ಬೇಲಿ ಹಾಕ್ಕೊಂಡಿರೋ ಜನ. ಅವರು ಒಂದು ಹೊಸ ಮನೆ ಹೇಳ್ತಾರಲ್ಲ, ಎ ಗೇಟೆಡ್ ಹೌಸ್ ಅಂತ ಏನೋ ಹೇಳ್ತಾರಲ್ಲ ಇವಾಗ. ಎ ಗೇಟೆಡ್ ಹೌಸ್ ಅಂದರೆ ಪಾಶ್ ಇರಬೇಕು ಮತ್ತು ಗೇಟ್ ಇರಬೇಕು. ಮನೆಗೆ ಗೇಟ್ ಇದ್ದರೆ ಅದಕ್ಕೇನು ಹೇಳ್ತಾರೆ? ಎ ಗೇಟೆಡ್ ಹೌಸ್ ಅಂತೇನೋ ಹೇಳ್ತಾರೆ ಇವಾಗ. ನಾವೆಲ್ಲ ಎಂಥ ಮನೆಯಲ್ಲಿರೋರು? ಎ ಗೇಟೆಡ್ ಹೌಸ್. ಎಲ್ಲರೂ ಹೇಳೋಣ, ಟ್ರಸ್ಟ್ ಆ್ಯಂಡ್ ಒಬೆ. ಗಟ್ಟಿಯಾಗಿ ಹೇಳ್ರಿ. ಮನಸ್ಸಿಗೆ ಬಂದದ್ದು ಮಾಡಬೇಡ್ರಿ ಸಹೋದರ ಸಹೋದರಿ, ಅವ್ರನ್ನ ಕೇಳಿ ಮಾಡಿ. ಮನಸ್ಸಿಗೆ ಬಂದದ್ದೇ ಮಾಡಬೇಡ್ರಿ. ಜನ ಎಲ್ಲ ಹೇಳಿದ್ದನ್ನು ಮಾಡಬೇಡ್ರಿ. ಅರೆ ಅವರೆಲ್ಲ ಒಳ್ಳೇದೇ, ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ಪಾಸ್ಟ್ರು ಹೇಳ್ತಾರೆ, ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ಯಾವ್ದು ಮಾಡೋದು? ದೇವ್ರು ಹೇಳಿದ್ದು ಮಾಡಿ. ಹಲ್ಲೆಲೂಯಾ. ಅವ್ರು ಹೇಳಿದ್ದು ಮಾಡಿ. ನೀವು ಖಂಡಿತ ಈ ಲೋಕದಲ್ಲಿ ಎಂಥದೇ ಪರಿಸ್ಥಿತಿ ಬಂದರೂ ಯು ಹ್ಯಾವ್ ಅ ಗ್ರೇಟ್ ಸೆಕ್ಯೂರಿಟಿ. ಹಲ್ಲೆಲೂಯಾ. ಏನು ಜನರನ್ನು ಕೊಲ್ತಾರೆ. ಜನ ಸಾಯೋದಕ್ಕೆ ನಮ್ಮ ಇಂಡಿಯಾದಲ್ಲಿ ಜೀವಕ್ಕೆ ಬೆಲೆ ಇಲ್ಲ. ಜೀವಕ್ಕೆ ಸತ್ರ ಹೋಗ್ಯಾವ.
ಜೀವಕ್ಕೇನಿಲ್ಲ, ಬೆಲೆನೇ ಇಲ್ಲ. ನಾವು ಸಣ್ಣವರಿದ್ದಾಗ ಒಬ್ಬರು ಸತ್ತಾರಂದ್ರೆ ಇಡೀ ನಮ್ಮ ಮಿಷನ್ ಕಾಂಪೌಂಡೇ ಸೇರೋದಲ್ಲಿ ಜನ ಜಾತ್ರೆ 400-500 ಜನ. ಇವಾಗ ಸತ್ತಾರಂದ್ರೆ 3-4 ಜನ ಇರ್ತಾರೆ. ಹೋಗಿ ಹಾಕಿ ಬಂದದ್ದು ಗೊತ್ತಿರೋದಲ್ಲ, ಹುಗಿದು ಬಂದದ್ದು ಗೊತ್ತಿರೋದಿಲ್ಲ. ಪಾಪ ಮದುವೆಯಾಗಿ ಕಾಶ್ಮೀರಕ್ಕೆ ಹನಿಮೂನ್ಗೆ ಹೋಗಿದ್ದಾರೆ. ಗಂಡನ ಗುಂಡು ಹಾಕಿ ಕೊಂದ್ಬಿಟ್ಟ. ಅವಳು ವಿಧವೆ. ಇವಾಗ ಒಬ್ಬ ತಲೆ ತಿರ್ಕ ಹೋದ ಅಮೇರಿಕಾದಲ್ಲಿ, ಕ್ಲಾಸ್ ರೂಮ್ಗೆ ಹೋದ, ಅಲ್ಲಿರೋ ಮಕ್ಕಳಿಗೆಲ್ಲ ಶೂಟ್ ಮಾಡಿಬಿಟ್ಟ, ಸಾಯಿಸಿದ. ಓಕೆ, ಜೀವಕ್ಕೆ there is no life security. Okay, our job fail, our money fails, our property fails, our government fails. ಹೊಸ ಕಾಯ್ದೆಗಳನ್ನು ಅವ್ರು ಮಾಡ್ತಾರೆ. Our children will fail, our health fail, all our security fails, but the word of God will not fail. ದೇವರ ವಾಕ್ಯ ನಿನ್ನೆ ಇದ್ದ ಹಾಗೆ ಇವತ್ತಿಗೂ ಸದಾಕಾಲವು. ನಂಬಿದವರು ಭಾಗ್ಯವಂತರು, ಅವರಿಗೆ ಆಶಾಭಂಗ, ನಿಮಗೆ ಆಶಾಭಂಗ ಆಗೋದಿಲ್ಲ. ಜನ ನೋಡಿ ದೇವ್ರು ನಂಬಿದೆಯಲ್ಲ, ಏನಾಯ್ತು ನೋಡಿ ಇವಾಗ ಅಂತ ಯಾರು ಅನ್ನಲ್ಲ. ನಮ್ಮನ್ನು ನೋಡಿ ಯಾರು ಹಾಸ್ಯ ಮಾಡೋಕ್ಕೆ ಆಗಲ್ಲ. ಗೆಲ್ಲುವವರು ನಾವೇ ವಿಕ್ಟ್ರಿ. ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್ಸ್. ಜಯಶಾಲಿಗಳಿಗಿಂತ ಹೆಚ್ಚಿನವರು ನಾವೇ. ಏನು ಅಂತೀರಿ ಇವಾಗ? ಗಟ್ಟಿಯಾಗಿ ಹೇಳ್ರಿ. ಕಡೆಯದಾಗಿ